ಹೊಸನಗರ ತಾಲೂಕಿನ ಏನು ಮೂಡುಗುಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೀವು ನೋಡ್ತಾ ಇದ್ದೀರಿ, ಇದು ನಮ್ಮ ಕೊಲ್ಲೂರು ರಾಣೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಿಂದ ಒಂದು ಒಳಗೆ ಹೋಗ್ತಕ್ಕಂಥ ರಸ್ತೆ ಇದೆ. ಈಗ ನೀವು ನೋಡ್ಬೋದು, ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಏನು ಕೇಳಿದ್ರೆ ಇಲ್ಲಿ ಪ್ರವೇಶ ನಿಷಿದ್ಧ ಅಂತೇಳಿ ಗ್ರಾಮಸ್ಥರ ಬೋರ್ಡನ್ನು ಹಾಕಿದ್ದಾರೆ. ಹಾಕ್ಲಿಕ್ಕೆ ಕೂಡ ಕಾರಣ ಇದೆ. ಏನು ಕೇಳಿದ್ರೆ ಗದ್ದೆ ಮನೆ ರೋಡ್ ಅಂತೇಳಿ ನಾವು ಕರಿತೇವೆ ಇದನ್ನ. ಬಹುತೇಕ ಜನರು ಇದನ್ನು ಕೂಡ ಕಾಂಗ್ರೆಸ್ ರಸ್ತೆ ಅಂತ ಕೂಡ ಕರೀತಾರೆ. ಅದು ಯಾಕೇನೋ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ರಸ್ತೆ ಅಂತ ಕರೆಯೋದ್ರಿಂದನೇ ರಸ್ತೆ ಆಗಿಲ್ಲ ಅನ್ನೋಂತಕ್ಕಂಥ ಸಂಶಯ ಇಲ್ಲಿ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. 4 ದಶಕದಿಂದ ಇದೊಂದು 1 ಕಿಲೋಮೀಟರ್ ರಸ್ತೆ ಏನು ಚಕ್ರವಾಕ ಇಲ್ಲಿ ನಮಗೆ ಕಾಣ್ತಾ ಇದೆ. ಇಲ್ಲಿಂದ ನಗರಕ್ಕೆ ಹೋಗ್ಲಿಕ್ಕೆ ಬರೀ 1 ಕಿಲೋಮೀಟರ್ ಒಳಗೆ ಏನು ನಗರ ಬಸ್ ಸ್ಟ್ಯಾಂಡ್ ಅನ್ನು ತಲುಪುವುದಂತ ವ್ಯವಸ್ಥೆ ಇದೆ. ಆದರೆ ಈ ರಸ್ತೆಗೋಸ್ಕರ 4 ದಶಕದಿಂದ ಬೇಡಿಕೆ ಕೊಟ್ಟರು ಕೂಡ ಇಲ್ಲಿ ತನಕ ಯಾವುದೇ ಜನಪ್ರತಿನಿಧಿಗಳಾಗಲಿ, ಸ್ಥಳೀಯ ಆಡಳಿತ ಆಗಲಿ, ಅಧಿಕಾರಿಗಳಾಗಲಿ ಯಾರು ಕೂಡ ಸ್ಪಂದಿಸಿಲ್ಲ ಅಂತ ಹೇಳಿ ಸಾಕಾಗಿ ಕೊನೆಗೊಂದು ಆ ಕಡೆ ಒಂದು ಈ ಕಡೆ ಒಂದು ಬೋರ್ಡ್ ಹಾಕ್ತಾರೆ. ಆ ಬೋರ್ಡನ್ನು ನಿಮಗೆ ತೋರಿಸ್ತೇನೆ. ಭಾರಿ ವಿಶೇಷವಾಗಿದೆ. ಯಾಕೆ ಗ್ರಾಮಸ್ಥರ ವಿನಯಪೂರ್ವಕ ಮನವಿಯನ್ನು ಮಾಡಿದ್ದಾರೆ. ಈ ಮಾರ್ಗ ನಿಮಗೆ ನಿಷಿದ್ಧ, ಯಾರು ಬರುವಂತ ಅಗತ್ಯ ಇಲ್ಲ ಅಂತ. ಅಂದ್ರೆ ಏನ್ ಕೇಳಿದ್ರೆ ಈ ರಸ್ತೆ ಕೇಳಿದ್ರೆ ಗದ್ದೆ ಮನೆ ರಸ್ತೆ ಬೇಸಿಗೆಯಲ್ಲಿ ಧೂಳುಮಯ, ಮಳೆಗಾಲ ಬಂತಂದು ಕೆಸರು. ಅಂದ್ರೆ ಯಾವುದೇ ಟೈಮಲ್ಲೂ ಕೂಡ ಸಂಚಾರಕ್ಕೆ ಯೋಗ್ಯವಲ್ಲದ ರಸ್ತೆ. ಆದ್ರೆ ಗ್ರಾಮಸ್ಥರಿಗೆ ಇದು ಅನಿವಾರ್ಯ. ಈಗಾಗಲೇ ಅದರ ನಡುವೆ JJM ಕಾಮಗಾರಿಯನ್ನು ಕೂಡ ಮಾಡಿ ಅಲ್ಲಲ್ಲಿ ಗುಂಡಿಯನ್ನು ತೋಡಿ ಮಣ್ಣನ್ನು ರಸ್ತೆ ಫುಲ್ ಹರಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಡಸ್ಟ್ ಅಲರ್ಜಿ ಅಥವಾ ವಯಸ್ಸಾದರೂ ಎಲ್ಲರಿಗೂ ಕೂಡ ಸಮಸ್ಯೆ. ಹಾಗಾಗಿ ಈ ಸಂಬಂಧ ಒಂದು ವರದಿಯನ್ನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ನಮ್ಮದು. ಆ ದೃಶ್ಯಗಳನ್ನೊಮ್ಮೆ ನೋಡ್ತೀವಿ ಸರ್. ಇದು ಗದ್ದೆ ಮನೆ ಚಕ್ರವಾಕದಿಂದ ದುರ್ಗಾತಟ್ಟಿ ಹೋಗುವಂಥ 1 ಕಿಲೋಮೀಟರ್ ರಸ್ತೆ ಇದೆ. ನಗರ ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೆ ಚಕ್ರವಾಕದಿಂದ ಅತಿ ಸಮೀಪದ ದಾರಿ. ಆಚೆಲ್ಲಿ ಹೋದರೆ 2.5-3 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಆಗೋದು. ಇದರಲ್ಲಿ 35 ಮನೆಗಳಿದೆ. ಒಂದು 3-4 ಮನೆಗಳಿದ್ರೆ ಒಂದು ರಸ್ತೆ ಮಾಡಿಕೊಡ್ತಾರೆ. ಇದರಲ್ಲಿ ಈಗ 35 ಮನೆ ಇದ್ದರೂ ಒಂದು ರಸ್ತೆ ಮಾಡಿಕೊಡೋಕ್ಕಾಗ್ತಿಲ್ಲ. ಇದರಲ್ಲಿ ಮಕ್ಕಳು ಶಾಲೆ ಹೋಗೋ ಮಕ್ಕಳು ಎಲ್ಲರೂ ತಿರುಗಾಡ್ತಾರೆ. ಹೇಳೋದು ಬೀಳೋದು ಎಲ್ಲ ಮಾಮೂಲಾಗ್ಬಿಟ್ಟಿದೆ. ಹಾಗಾಗಿ ನಮಗೊಂದು ರಸ್ತೆ ಮಾಡಿಕೊಡ್ಬೇಕು. ಈಗ ಆರ್ಗ ಜ್ಞಾನೇಂದ್ರ ಅವರಿಗೆ ನಾವು 2 ಸರಿ ಮನವಿ ಕೊಟ್ಟಿದ್ದೀವಿ, ಆದರೂ ಆಗಿಲ್ಲ. ಇದು ಏನಕ್ಕಂತ ಗೊತ್ತಾಗ್ತಿಲ್ಲ. ಇದು ಈ ಅಲ್ಪಸಂಖ್ಯಾತರ ರಸ್ತೆ ಅನ್ನೋಕ್ಕಿಂತ ಮುಸ್ಲಿಂ ಮನೆಗಳು ಜಾಸ್ತಿ ಇರೋದ್ರಿಂದ ಕಾಂಗ್ರೆಸ್ ರಸ್ತೆ ಅಂತಲೇ ಇದು ಅಡ್ಡ ಹೆಸರಾಗಿದೆ ಇದಕ್ಕೆ. ಹಾಗಾಗಿ ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಏನಂತ ಗಮನ ಹರಿಸಿ ನಮಗೊಂದು ರಸ್ತೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಗದ್ದೆ ಮನೆ ರೋಡು, ಆಮೇಲೆ ಮೇನ್ ರೋಡಿಗೆ ದುಬಾರ್ಕಟ್ಟಿ ರೋಡಿಂದ ಗದ್ದೆ ಮನೆ ರೋಡಿಗೆ ಟಚ್ ಆಗುತ್ತೆ. ಅದ್ರ ಉದ್ದೇಶದಿಂದ ಯಾರೂ ರೋಡ್ ಮಾಡ್ತಾ ಇಲ್ಲ. ಕಿರಂಡಿ, ಆಮೇಲೆ ರೋಡು ಸರಿ ಇಲ್ಲ, ಕೆಸರು, ಮಳೆಗಾಲದಲ್ಲಿ ಕೆಸರು, ಬೇಸಿಗೆಯಲ್ಲಿ ಧೂಳು. ಅದ್ರ ಉದ್ದೇಶದಿಂದ ಕಾಂಗ್ರೆಸ್ನವರು ಅಂತ ಹೇಳಿ ಇಲ್ಲಿ ರೋಡ್ ಮಾಡ್ತಾ ಇಲ್ಲ. ತಾಯಿ ತಂದೆ ಇಲ್ದಿದ್ದು ಮಕ್ಕಳಾಗಿದ್ದೇವೆ ನಾವು ಈ ರೋಡಿಗೆ. 30-35-40 ಮನೆ ಹತ್ತಿರ ಇದ್ದಾವೆ, ಆದರೂ ರೋಡ್ ಮಾಡ್ತಾ ಇಲ್ಲ. ಇದಕ್ಕೆ ರೋಡ್ ಮಾಡಿಕೊಡ್ಬೇಕಂತ ಬೇಡಿಕೆ. ಆರ್ಗ ಜಾನೇಂದ್ರವ್ರ ಹತ್ರ ಹೋಗಿ 2-3 ಸರಿ ಮನವಿ ಮಾಡ್ತು. ಹೋಮ್ ಮಿನಿಸ್ಟರ್ ಆದಾಗ 2 ಸಲ ಮನವಿ ಮಾಡಿದ್ವಿ. ಅವರು ರೋಡ್ ಆಗತ್ತಂತ ಹೇಳ್ತಾರೆ ಬಿಟ್ಟರು ಇನ್ನು ರೋಡ್ ಏನಾಗೋದು ಬಿಟ್ಟು ಅಟ್ಲೀಸ್ಟ್ ಯಾರು ಬಂದು ಏನಾಗಿದೆ ಪರಿಸ್ಥಿತಿ ಅಂತ ನೋಡೋದು ಇಲ್ಲ. ವಿಪರೀತ ಧೂಳಲ್ಲಿ ಇರೋಕ್ಕಾಗಲ್ಲ ಸರ್. ಮಕ್ಕಳು ದೊಡ್ಡವರಿಗೆಲ್ಲ ಕೆಮ್ಮಿನ ಅಲರ್ಜಿ ಶುರುವಾಗಿದೆ. ಮನೇಲಿ ಇರೋಕ್ಕಾಗಲ್ಲ. ಆ ಥರ ಧೂಳು ಭಾಳ ಪ್ರಾಬ್ಲಮ್ ಇದೆ ಸರ್. ಮಳೆಗಾಲದಲ್ಲಿ ನಾವು ನಡ್ಕೊಂಡು ಓಡಬೇಕು, ಭಾಳ ಕಷ್ಟ ಇದೆ. ದೋಣಿಯಲ್ಲಿ ಹೋದಂಗೆ ಹೋಗ್ಬೇಕು. ಮಳೆಗಾಲದಲ್ಲಿ ಫುಲ್ಲು ಕೆಸರು, ಬೇಸಿಗೆಗಾಲ ನೋಡಿದ್ರೆ ಫುಲ್ಲು ಧೂಳು. ಒಂದು ಯಾರು ಜನಪ್ರತಿನಿಧಿಗಳು ಯಾರು ಕೇಳ್ತಾ ಇಲ್ಲ ಸರ್. ಇದ್ರ ಬಗ್ಗೆ ನಮಗೆ ರೋಡ್ ಒಂದು ಆಗಬೇಕಷ್ಟೇ. ಮನೆ ರೋಡು ಭಾಳ ವರ್ಷಗಳಿಂದ ಹಾಗೆ ಪೆಂಡಿಂಗ್ ಇದೆ. ಆದಷ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. MLA ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಈ ಲೋಕಲ್ ಮುಖಂಡರುಗಳು ಬರೀ ನಮಗೆ ಆಶ್ವಾಸನೆ ಕೊಡೋದು ಬಿಟ್ಟರೆ ಏನು ಒಂದು ಕೆಲಸ ಏನು ಮಾಡ್ತಿಲ್ಲ. ಇದು ಏನಿದೆ ಅಂತ ಹೇಳಿದ್ರೆ ಸುಮ್ಮನೆ ನಾವು ಅವರಿಗೆ ಒಂಥರ ಎಡಗೈ ಮುಕ್ಳಿ ಸಸಾರ ಅಂತೀವಲ್ಲ, ಆ ರೀತಿ ಆಗಿಬಿಟ್ಟಿದೆ. ಆಯಿತು ಮಾಡ್ತೀವಿ ಅಂತ ಬಿಟ್ಟರೆ ಈಗ ನೋಡಿ ನೆಕ್ಸ್ಟ್ ತಿಂಗಳಲ್ಲಿ, ಈಗ ಮೇ ತಿಂಗಳಲ್ಲಿ ಎಲೆಕ್ಷನ್ ಬಂತು. ಈಗ ಅವ್ರು ಏನು ಹೇಳ್ತಿದ್ದಾರೆ, ನೆಕ್ಸ್ಟ್ ತಿಂಗಳಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ. ಮೇ ತಿಂಗಳಲ್ಲಿ ಅಲ್ಲೇ ಎಲ್ಲರೂ ನೀತಿ ಸಮಿತಿ ಜಾರಿ ಆದರೆ ಕೆಲಸ ಸ್ಟಾರ್ಟ್ ಆಗೋಲ್ಲ. ನೆಕ್ಸ್ಟ್ ಬಂದಿದ್ದು ಮಳೆಗಾಲ. ನಮ್ಗೆ ಅದೇ ಪರಿಸ್ಥಿತಿ. ಏನು ವರ್ಷ ಏನು ಮಳೆಗಾಲದಲ್ಲಿ ಕೆಸರು, ಬೇಸಿಗೆಯಲ್ಲಿ ದುಗುಳು, ಅದೇ ರೀತಿ ಪರಿಸ್ಥಿತಿ. ನಾವು ಮತ್ತು ದುಗುಳು ತಿನ್ನೋದೇನು ಕಡಿಮೆ ಆಗಿಲ್ಲ. ಹಾಗಾಗಿ ಹೊಂಡ ಮೊನ್ನೆ ಇತ್ಲಾಗ ತೆಗ್ದಿದ್ದಾರೆ. ಒಂದು 15 ದಿನ ಆಯ್ತು. ಈಗ ಅದು ಗಂಗಾ ಇದು ಘರ್ ಜಲ್ ಅಂತೇಳಿ ತೆಗ್ದಿದ್ದಾರೆ. ಅದೇನಾಗ್ಬಿಟ್ಟಿದೆ, ಅದರಿಂದ ಅಂತೂ ನಾವು ಇರಂಗೇ ಇಲ್ಲ ಮನೇಲಿ. ಆ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇದನ್ನು ಕೇಳೋರು ಇಲ್ಲ, ಏನು ಎಂತ ಮಾತಾಡ್ಸೋರು ಇಲ್ಲ, ಹಂಗಾಗ್ಬಿಟ್ಟಿದೆ. ನಾವೊಂದು ಹೆಚ್ಚು ಕಡಿಮೆ ಒಂದು 10 ದಿನ ಆಯಿತು ಒಂದು ಬೋರ್ಡ್ ಹಾಕಿದ್ವಿ ಚಕ್ರವಾಕ ಬಸ್ ಸ್ಟ್ಯಾಂಡ್ ಹತ್ರ. ಮತ್ತು ಕೆಳಗಡೆ ಬೋರ್ಡ್ ಹಾಕಿದ್ದೀವಿ. ಅದನ್ನು ನೋಡಿರ್ಬೋದು ನೀವು. ಆ ಬೋರ್ಡಲ್ಲಿ ಎಲ್ಲರಿಗೂ ಸಂಬಂಧಪಟ್ಟಂಗೆ ಬರೆದಿದ್ದೀವಿ ನಾವು. ಅದರಲ್ಲಿ ಯಾರು ಇವತ್ತುವರೆಗೂ 10 ದಿನ ಆಯಿತು, ಯಾರು ಬಂದು ಇವತ್ತುವರೆಗೂ ಏನು ಎಂತ ಅಂತೇಳಿ ನಮ್ಗೆ ವಿಚಾರ ಮಾಡಿಲ್ಲ. ನಮ್ಮ ಲೋಕಲ್ನವ್ರು ಇರ್ಬೋದು, ಶಾಸಕರು ಇರ್ಬೋದು, ಯಾರೇ ಆಗಿರ್ಬೋದು, ಯಾರು ಇವತ್ತುವರೆಗೂ ನಮಗೆಲ್ಲೂ ಬೇರೆ ಕಡೆ ಸಿಕ್ಕಿದ್ರು ಏನು ಹಾಕಿದ್ವಿ ಅಂತ ಅಂತಲೂ ಕೇಳಿಲ್ಲ.
ನಾವು ಏನಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂಥರ ಬೇವರ್ಸಿಗಳಾದಂಗೆ ಬಿಟ್ಟಿದ್ದೀವಿ ಈ ಏರಿಯಾದಲ್ಲಿ. ನಾವು ಹೇಳೋರು ಕೇಳೋರು ಯಾರೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಇದಕ್ಕಾಗಿ ನೋಡಿ ನಮ್ಮದೊಂದು ಮನವಿ, ಆದಷ್ಟು ಬೇಗ ಇದಕ್ಕೊಂದು ರೋಡಿನ ಒಂದು ವ್ಯವಸ್ಥೆ ಮಾಡಿಕೊಡಿ, ಇಲ್ಲಾಂದರೆ ಮಳೆಗಾಲದಲ್ಲಿ ಅದೇ ಪರಿಸ್ಥಿತಿ. ಹಾಗಾಗಿ ಶಫಿ ಅಂತ ಹಲವಾರು ವರ್ಷಗಳಿಂದ ಇಲ್ಲಿರುವಂಥ ಮೈನಾರಿಟೀಸ್ ಬಗ್ಗೆ ಯಾರೂ ಧ್ವನಿಗೂಡ್ತಾ ಇಲ್ಲ, ರಸ್ತೆ ಆಗ್ತಾ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮಳೆಗಾಲದಲ್ಲಿ ಕೆಸರುಮಯ, ಬೈಕಲ್ಲಿ ಬಂದರೆ ಸ್ಕಿಡ್ ಆಗಿ ಜಾರೋದು ಬೀಳೋದು ಸಾಮಾನ್ಯ. ನಾನು 2 ಸಲ ಬಿದ್ದಿದ್ದೇನೆ. ಒಂದು ಕಾಂಕ್ರೀಟ್ ರೋಡ್ ಆಗಲಿ ಅಥವಾ ಒಂದು ಟಾರ್ ಆಗಲಿ ಕೂಡ ಮಾಡಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಬಸ್ಸು, ಆ ಚಕ್ರವಾಕ ಬಸ್ ಸ್ಟಾಪಿಂದ ತಿರುಗಬೇಕಾದ್ರೆ ಆ ಕಡೆಯಿಂದ ಬಸ್ಸುಗಳು ಬರೋದು, ವಾಹನಗಳು ಬರೋದು ಗೊತ್ತಾಗೋದಿಲ್ಲ. ಗಡಿಬಿಡಿಯಲ್ಲಿ ಬೈಕನ್ನು ತಿರ್ಸ್ತಾರೆ, ಅಲ್ಲೇ ಸ್ಕಿಡ್ ಆಗಿ ಸುಮಾರು ಜನ ಬಿದ್ದಿದ್ದಾರೆ. ಅಟ್ಲೀಸ್ಟ್ ಒಂದು ಟಾರ್ ರೋಡು ಅಥವಾ ಕಾಂಕ್ರೀಟ್ ಮಾಡಿದರೆ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನನ್ನದೊಂದು ರಿಕ್ವೆಸ್ಟ್ ಅಂದರೆ ಆದಷ್ಟು ಬೇಗ ಈ ಜಾಗದಲ್ಲಿ ಕಾಂಕ್ರೀಟ್ ಅಥವಾ ಟಾರ್ ರೋಡ್ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸ್ನೇಹಿತರೆ, ದೃಶ್ಯವನ್ನು ನೋಡಿದ್ರಲ್ಲ, ಈ ರಸ್ತೆಯಲ್ಲಿ ಯಾರಾದರೂ ಓಡಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನೀವೇ ನಿರ್ಧಾರ ಮಾಡಿ. ನಿಮಗೆ ಆವಾಗಲೇ ಹೇಳಿದ ವಿಶೇಷವಾಗಿರ್ತಕ್ಕಂಥ ಬೋರ್ಡನ್ನು ಹಾಕಿದ್ದಾರೆ ಅಂತ. ಇದೇ ಬೋರ್ಡ್ ಇದೆ ನೋಡಿ, ಇಲ್ಲಿ ಗಮನಿಸಬಹುದು ನೀವು. ಎಚ್ಚರಿಕೆ, ಗದ್ದೆಮನೆ ಗ್ರಾಮಕ್ಕೆ ಬರುವವರಿಗೆ ವಿನಂತಿ ಪೂರ್ವಕ ನಿಷೇಧ ಅಂತೇಳಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಕಾರಣ, ತೀರ್ಥಹಳ್ಳಿ ಕ್ಷೇತ್ರದ ಮೂಡುಗೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗದ್ದೆಮನೆ ಗ್ರಾಮದ ರಸ್ತೆ ಮಧ್ಯದಲ್ಲಿ ನಿರ್ಮಾಣವಾಗಿರುವ ಬಾವಿ ಚರಂಡಿಗಳು ನಿಮ್ಮ ಪ್ರಾಣಹಾನಿ ಮಾಡಬಲ್ಲವು. ವೃದ್ಧರು, ಅಂಗವಿಕಲರು, ಗರ್ಭಿಣಿಯರು ಸಂಚರಿಸಲು ಮಾತ್ರವಲ್ಲ, ಸಕ್ತರು, ಬಲಿಷ್ಠರು, ಯುವಕರು ಸಂಚರಿಸಲು ಅಸಾಧ್ಯವಾದ ಸುಂದರ ಕಲ್ಲಿನ ರಾಶಿಯ ರಸ್ತೆ ಇದು. ವರ್ಣನೆ ಕೂಡ ಇಲ್ಲಿದೆ. ನಡೆದು ಬರುವುದಾದರೂ ಹಾಗೆ ಬರಬೇಡಿ, ರಕ್ಷಾ ಕವಚ ಧರಿಸಿ ಬನ್ನಿ. ಯಾವ ವಾಹನದ ಟೈರ್ಗೆ ತಗುಲಿ ಸಿಡಿದ ಕಲ್ಲು ಯಾರ ಪ್ರಾಣವನ್ನು ಬೇಕಾದರೂ ತೆಗೆಯಬಹುದು. ಇಂಥ ಸುಂದರವಾದ ರಸ್ತೆ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆ ನಿರ್ಮಿಸಿದ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಿಗೂ, ಹಿಂದೆ ಆಡಳಿತ ನಡೆಸಿದ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಎಲ್ಲ ಅಧ್ಯಕ್ಷರಿಗೆ, ಹಾಗೆ ಪ್ರಸಕ್ತ ಸಾಲಿನಲ್ಲಿ ಆಡಳಿತದಲ್ಲಿ ಇರುವ ಗ್ರಾಮ ಪಂಚಾಯತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಗದ್ದೆಮನೆ ನಿವಾಸಿಗಳಿಂದ ಹೃತ್ಪೂರ್ವಕ ಧನ್ಯವಾದಗಳು. ನೀವು ನೀಡಿರುವ ಇಂಥ ಸುಂದರ ರಸ್ತೆಯಲ್ಲಿ ಮತ ಕೇಳಲು ಮತ್ತೆ ಬರಬೇಡಿ. ನಿಮ್ಮ ರಸ್ತೆ ನಿಮ್ಮ ಪ್ರಾಣಕ್ಕೂ ಹಾನಿ ಮಾಡಬಹುದು, ಎಚ್ಚರ. ನೋಡಿ, ಅಂದರೆ ಆ ಗ್ರಾಮಸ್ಥರು 4 ದಶಕದಿಂದ ಈ ರಸ್ತೆಗೆ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯತಿ ಆಗಲಿ ಇವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅವರ ಆರೋಪ ಏನು ಕೇಳಿದ್ರೆ, ನಮ್ಮ ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಸಾಕಷ್ಟು ಇದಕ್ಕೆ ಸ್ಪಂದಿಸಿಲ್ಲ ಅಂತ. 4 ದಶಕ ಅಂತ ಹೇಳಿದ್ರೆ ಇದು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಶಾಸಕರು ಆಗೋಗಿದ್ದಾರೆ. ಈಗಿರ್ತಕ್ಕಂಥ ಶಾಸಕರು ಸೇರಿದಂತೆ ಈ ಗದ್ದೆಮನೆ ರಸ್ತೆಗೆ ಅವರು ಸ್ಪಂದಿಸ್ತಿಲ್ಲ ಅಂತಕ್ಕಂಥ ಆರೋಪ ಸ್ಥಳೀಯರದಾಗಿದೆ. ಅಲ್ಲದೆ ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಯಾಕೆ ನಮ್ಮ ಒಂಥರ ಹಿರಿಯರು ಮಾತಾಡ್ತಾ ಹೇಳಿದ್ರು ನಾವೊಂಥರ ತಬ್ಬಲಿಗಳಾಗಿದ್ದೀವಿ ಅಂತ. ಖಂಡಿತ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು ದಯಮಾಡಿ ಈ ಗದ್ದೆಮನೆ ರಸ್ತೆಗೆ ಒಮ್ಮೆ ಭೇಟಿ ಕೊಡಿ. ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಒಂದು ಅವಲೋಕಿಸಿ, ತದನಂತರ ನಿಮಗೆ ರಸ್ತೆ ಮಾಡಬೇಕು ಅಂತೇಳಿ ಮನಸ್ಸು ಬಂದರೆ ಆಮೇಲೆ ಆ ತೀರ್ಮಾನ ಕೈಗೊಳ್ಳಿ ಅಂತ ಹೇಳ್ತಾ, ರವಿ ಬಿದ್ನೂರ್, ಗುಡ್ ಮಾರ್ನಿಂಗ್ ಕರ್ನಾಟಕ, ಶಿವಮೊಗ್ಗ.